ಕೆಲವೊಂದು ಸ್ವಜ್ಞಾನದಿಂದ ಅರಿಯುತ್ತಾ ಅಂತ ಅದು ಸ್ವಯಂ ಪ್ರಜ್ಞೆ. ಸ್ವಯಂ ಪ್ರಜ್ಞೆ ಅನಿಸೋದ್ರಿ ಹಲವರ ಕಡೆಯಿಂದ ತೆಗೆದುಕೊಂಡಂತ ಪ್ರಜ್ಞೆ ಆದ್ರೆ ನಾವು ಸ್ವಂತ ನಿರ್ಧಾರ ಮಾಡೋಂತ ನಮಗೆ ಹುಟ್ಟುಕೊಳ್ತದೆ ಸ್ವಯಂ ಪ್ರಜ್ಞೆ. ಇನ್ನೊಬ್ಬರ ಮೇಲೆ ಅದು ಜಾಗೃತ ಆದ್ರೆ ಸರ್ ಮನುಷ್ಯನಲ್ಲಿ ಪರಿವರ್ತನೆ ಆಗ್ತದೆ ರೀ. ಈ ಸಮಾಜದೊಳಗೆ ಹೆಂಗೆ ಬದುಕಬೇಕು, ಹೆಂಗೆ ನಾನು ಇಲ್ಲಿ ಕೊನೆಗೆ ನಾನು ನಿಮಗೆ ಒಂದು ಲಾಸ್ಟ್ ಪ್ರಶ್ನೆ. ಈ ಮುಪ್ಪಾವಸ್ಥೆ ಜೊತೆಗೆ ಬಾಲ್ಯಾವಸ್ಥೆ ಇವುಗಳನ್ನು ಇನ್ನೊಬ್ಬರಲ್ಲಿರುವಂಥ ಒಂದು ವ್ಯವಸ್ಥೆ ಇಲ್ಲ. ಆ ನಡಕಿದ್ದಂಥವ್ರಿಗೆ ಉದ್ಯೋಗ ಸೃಷ್ಟಿ ಮಾಡುವಂಥದ್ದು ಸರ್ಕಾರದ ಕೆಲಸ ಹೌದು ಅಲ್ಲೋ? ಸರ್ಕಾರದ ಕೆಲಸ ಹೌದು ಸರ್. ಅದಕ್ಕೆ ಜನಸ್ಪಂದನೂ ಬೇಕು ರೀ. ಸರ್ಕಾರ ಏನಾದರೂ ಇದನ್ನು ಹಾಕಿರ್ತೈತಲ್ರಿ, ಆ ಕೆಲವೊಂದು ಕಟ್ಟುಪಾಡುಗಳನ್ನು ಯಾಕೆ ಹಾಕಿರ್ತಾರೆ ಅಂದ್ರೆ ಸರ್ ಈ ಜನರ ಒಂದು ಶ್ರೇಯಸ್ಸಿಗೆ ಮಾಡಿರ್ತಾರೆ, ಅವನು ಇವರು ಫಾಲೋ ಮಾಡೋಲ್ಲ. ನೀವು ಕಟ್ಟುಪಾಡು ಯಾವ ಹಾಕೋರು ಉದ್ಯೋಗ ಕೊಟ್ಟ ಕಟ್ಟುಪಾಡು ಅದು ಹಾಕಲ್ರಿ. ಉದ್ಯೋಗ ಕೊಡೋದೇ ನೀವು ಕಟ್ಟುಪಾಡು ಹಾಕಿದ್ರೆ ಏನು ಇರ್ತದೆ? ಜೀವನ ಬದುಕಿಗೆ ಕೆಲವೊಂದು ನಿಯಮಗಳನ್ನು ಹಾಕಿರ್ತಾರೆ, ಅವನು ನಾವು ಫಾಲೋ ಮಾಡ್ಕೋಬೇಕು. ಏನು ಹಾಕಿರ್ತಾರೆ ಬದುಕು ಸರ್? ಬಾಲ್ಯದೊಳಗೆ ನಾವು ಶಿಕ್ಷಣ ಪಡೆಯಲೇಬೇಕು ಕಡ್ಡಾಯವಾಗಿರಿ. ಅಂದ್ರು ಕೊಡುವಂಥ ವ್ಯವಸ್ಥೆ ಇಲ್ಲ. ಪ್ರಾಥಮಿಕ ಶಿಕ್ಷಣ ಕೊಡ್ತಿರ್ತದೆ, ಅಲ್ಲಿ ಶಾಲೆಗೆ ಹೋಗುವಂಥ ಪರಿಸ್ಥಿತಿ ಇರುವುದಿಲ್ಲ. ಮಕ್ಕಳಿಗೆ ಅನಿವಾರ್ಯ ಕೆಲವೊಂದು ತಂದೆ ಇರ್ತಾನೆ, ಕೆಲವೊಂದು ತಾಯಿ ಇರ್ತಾರೆ, ಅದು ಬರ್ತನೆ ಇರ್ತದೆ, ಶಾಲೆ ಹೋಗಲಾರದ ಪರಿಸ್ಥಿತಿ ಇರ್ತದೆ. ಇದ್ರೂ ಸಹಿತ ಕೆಲವೊಂದು ಸ್ವಯಂ ತಪ್ಪುಗಳು ಆಗ್ತಿರ್ತವೆ. ಮತ್ತು ಅದು ಭಾಳ ಕಡಿಮೆ. ಬಟ್ ವ್ಯವಸ್ಥೆಯಲ್ಲೇ ನಾವು ನಮ್ಮ ಕೆಲಸ ಪರಿಪೂರ್ಣವಾಗಿ ಮಾಡಿದ್ದೀವಿ ಅಂತೇಳಿ ಪ್ರತಿಯೊಬ್ಬರು, ಪ್ರತಿ ರಾಜಕಾರಣಿನೂ ಪ್ರತಿಯೊಬ್ಬ ವ್ಯಕ್ತಿನೂ ವಿಶ್ಲೇಷಣೆ ಮಾಡ್ಬೇಕು. ಅವರು ಮಾಡ್ಬೇಕು ಸರ್. ಜೊತೆಗೆ ನಾವು ಸರ್ಕಾರ ಕೊಟ್ಟಂತಾರೆ ಈಗ ನೋಡ್ರಿ, ಸಣ್ಣ ಒಂದು 1ನೇತೆ ಹಿಡ್ಕೊಂಡು 10ನೇತೆವರೆಗೆ ಸರ್ಕಾರ ಶಿಕ್ಷಣ ಕೊಟ್ಟ, ಅದು ಮಾಡ್ಕೊಳ್ಬೇಕ್ರಿ. ಇದು ನಮ್ಮ ಕರ್ತವ್ಯನೂ ಹೌದು. ನಂತರ ಏನು ಬರ್ತದಲ್ಲ ಶಿಕ್ಷಣ ರೀ, ಆವಾಗ ನಾವು ಒಂದು ಸ್ವಲ್ಪ ಸರ್ಕಾರ ಸವಲತ್ತುಗಳನ್ನು ತೊಗೊಂಡು ಬಡ ವಿದ್ಯಾರ್ಥಿಗಳಿಗೆ ಅವು ಕೆಲವೊಂದು ಮುಕ್ತ ಪ್ರವೇಶಿಸರು, ಅದ್ರ ಜೊತೆಗಳಿಗೆ ಇವರು ವಿದ್ಯಾಭ್ಯಾಸದೊಳಗೆ ಪ್ರಗತಿಯನ್ನು ಸಾಧಿಸಬೇಕು ರೀ. ಅದು ಇಲ್ಲಿ ಏನೈತೆ ಸ್ವಯಂ ತಂದ್ರಿ. ಯಾಕೆ ಅಭ್ಯಾಸ ಮಾಡೋರು ಯಾರು ಅವರ ಮಾಡಬೇಕು. ಮುಂದೆ ಒಂದು ಸರ್ಕಾರ ನೆರವನ್ನು ಹಿಂಗಾಗಿ ಸರ್ ನಮ್ಮಲ್ಲಿ ಒಂದು ಸ್ವಯಂ ಪ್ರಜ್ಞೆ ಜಾಗೃತ ಆಗ್ಬೇಕ್ರಿ. ಸರ್ಕಾರ ಅದಕ್ಕೆ ಸ್ಪಂದಿಸಬೇಕು. ಅಂದಾಗ ಒಬ್ಬ ವ್ಯಕ್ತಿ ಒಂದು ಸ್ವಲ್ಪ ಒಂದು ಪರಿವರ್ತಿತ ಒಟ್ಟಾರೆಯಾಗಿ ಸರ್ಕಾರ ಪ್ರಾಮಾಣಿಕವಾಗಿ ಜನರ ಅದು ಮಾಡಬೇಕು. ಜೊತೆಗೆ ಇವರು ನಾವು ಸ್ಪಂದಿಸಬೇಕು. ಅದಕ್ಕಿಂತ ಮುಖ್ಯ ಅಂದ್ರೆ ಈ ನಮ್ಮ ಜನರ ಮತದಾರರು ತಮಗೆ ಯೋಗ್ಯನ ತಾವು ಆಯ್ಕೆ ಮಾಡ್ಕೋಬೇಕು. ದುಡ್ಡು ಕೊಟ್ಟಾರ ಓಟ್ ಹಾಕಬಾರ್ದು ಅನ್ನೋದು ನಾವು ಇದನ್ನು ತಿಳ್ಕೊಳ್ಳುವಂತ ಒಂದು ಮಾತು. ಯಾಕಂದ್ರೆ ಯೋಗ್ಯರಿಗೆ ನಾವು ಮತ ಹಾಕಿದ್ರೆ ಅವ್ರು ನಮ್ಮ ನೋಡ್ಲಿಕ್ಕೆ ಸಾಧ್ಯ. ಅಯೋಗ್ಯರಿಗೆ ನಾವು 500,000 ತೊಗೊಂಡು ಸಾರಾಯಿ ಮಾಡ್ಕೊಂಡ್ರೆ ನಾವು ಈಗ ಅನುಭವಿಸಾಗಿದ್ದೀವಲ್ಲ, ಇದನ್ನು ಅನುಭವಿಸಿ ಹೋಗುವಂಥದ್ದು ಅನಿವಾರ್ಯ. ಒಂದು ಸರ ಏನಾಕೈತೆ ಸರ್, ಈ ಪ್ರಜಾಪ್ರಭುತ್ವದೊಳಗೆ ನಮ್ಮ ಡಾಕ್ಟರ್ B.R. ಅಂಬೇಡ್ಕರ್ ಕೊಟ್ಟಂಥ ಸಂವಿಧಾನ ಭಾಳ ಒಂದು ದೊಡ್ಡ ಒಂದು ಕೊಡುಗೆನ ಶ್ರೀಸಾಮಾನ್ಯರ ಒಂದು ಮಹತಿಯನ್ನು ರೀ ಇದು ಇಲ್ಲಿ ಹೇಳ್ತಾರೆ. ಇಲ್ಲ, ನಿಜವಾಗಿ ಒಳ್ಳೆ ಮಾಡಿದ್ದಾರೆ. ಗಾಂಧೀಜಿಯವರು ಸ್ವರಾಜ್ಯ ಬರೋಬ್ಬರ ಎಲ್ಲ ನೀವು ಹೇಳೋದು ಸರಿ ಅದ. ಪ್ರಾಕ್ಟೀಸ್ ಮಾಡ್ಬೇಕಲ್ಲ. ಅದು ಒಂದು ಮಾಡ್ಬೇಕು. ಅದು ಎರಡೂ ಕಾರಣ, ಜನಸಾಮಾನ್ಯರು ಮತದಾರರು, ಎರಡನೇದಾಗಿ ರಾಜಕಾರಣ ಏನೋ ಆಶ್ವಾಸನೆ ಕೊಟ್ಟು ಆಯ್ಕೆ ಬರುವ ಈ ರಾಜಕಾರಣ. ಅದಕ್ಕೆ ಸರ ಶ್ರೋತ್ರಿಯತ್ವ ಮತ್ತು ಬ್ರಹ್ಮನಿಷ್ಠತ್ವ ಅಂತ ಒಂದು ಶಾಸ್ತ್ರ ಪದಕ್ಕೆ ಬರ್ತಾವ್ರಿ. ಶ್ರೋತ್ರಿಯತ್ವ ಅಂದ್ರೆ ಬರೀ ಹೇಳೋದಕ್ಕತ್ರಿ. ಬ್ರಹ್ಮನಿಷ್ಠತ್ವ ಅಂದ್ರೆ ಅದನ್ನ ಜೀವನದೊಳಗೆ ಅನುಷ್ಠಾನ ಇಬ್ರು ಮಾಡ್ಬೇಕು. ಅದನ್ನ ಬರೀ ಮತದಾರ ಮಾಡಿ ಆಗೋದಿಲ್ಲ, ಬರೀ ಸರ್ಕಾರ ಮಾಡಿ ಆಗೋದಿಲ್ಲ, ಇಬ್ರು ಕೂಡ ಮಾಡಿದ್ರೆ ಆಗ್ತದೆ. ಅಂದ್ರೆ ಏನೋ ಒಂದು ಕಾರ್ಯಸಿದ್ಧಿ ಆಗ್ತದ್ರಿ. ಮತ್ತು ಬಾಲ್ಯಕ್ಕೆ ಆಸರೆ ಸಿಗ್ತದೆ, ಯೌವನಕ್ಕೆ ಕೆಲಸ ಸಿಗ್ತದೆ. ಇಷ್ಟಾದ ಸಮಸ್ಯೆ ಸಾಲ್ವ್ ಆಗ್ತದ್ರಿ. ಮನುಷ್ಯ ಸುಖ ಶಾಂತಿಯಿಂದ ಬಾಳ್ತಾನೆ. ಅನಂತರ ಹೊಟ್ಟೆ ತುಂಬ ಸುಖ ಶಾಂತಿ, ಹೊಟ್ಟೆ ತುಂಬ ಎಲ್ಲಿ ಸುಖ ಶಾಂತಿ, ಆ ಮತ್ತೆ ಬೇರೆ ಶಾಂತಿಯನ್ನು ಬಯಸ್ಬೇಕಲ್ಲ. ಬಯಸೋದಷ್ಟ ಹೊಟ್ಟೆ ಕೂಡ್ಲಿಕ್ಕೆ ಏನು ಬಯಸೋರು? ಅದಕ್ಕಾಗಿ ಇದೆಲ್ಲ ಮಾಡೋದ್ರಿ. ಮಾಡೋದ್ರಲ್ಲಿ ಮಾಡಾಗಲಿ ವ್ಯವಸ್ಥೆ ಇಲ್ಲ. ಅದು ಬಂದಿದ್ದೀವಿ ಚರ್ಚೆ. ಅದಕ್ಕಾಗಿ ನಾವು ಚಿಂತನೆ ಮಾಡೋದು. ಚಿಂತನೆ ಆಯಿತು, ವರ್ಕ್ ಆಗ್ಬೇಕು. ಅದಷ್ಟು ಮತ್ತಿಲ್ಲ. ಆದ್ಮೇಲೆ ಇಲ್ಲಿವರೆಗೆ ಒಂದಿಷ್ಟು ದಾತತೆಯ ಪಡೆದಂಥ ಬಾಲ್ಯ ಮತ್ತು ಮುಪ್ಪಾವಸ್ಥೆ, ಜೊತೆಗೆ ಆಸರೆ ನೀಡಬೇಕಾದ ಯೌವನಕ್ಕೆ ಆಸರೆ ಇಲ್ಲದಂಥ ಪರಿಸ್ಥಿತಿ ಸರ್ಕಾರದಿಂದ ಮತ್ತು ಜನರಲ್ಲೂ ಸಹ ತಮ್ಮ ಬಗ್ಗೆ ಸ್ವ ವಿಮರ್ಶೆ ಮಾಡಿಕೊಂಡು ತಮ್ಮ ತಪ್ಪು ಒಪ್ಪುಗಳನ್ನು ತಿಳ್ಕೊಂಡು ಯೋಗ್ಯರನ್ನು ಆಯ್ಕೆ ಮಾಡೋದು ಇದಕ್ಕೆ ಪರಿಹಾರ. ಅದರಲ್ಲೂ ಮತದಾರರ ಮತ ಅನ್ನೋದು ಭಾಳ ಮಹತ್ವದ್ದು. ಯೋಗ್ಯರನ್ನು ಆಯ್ಕೆ ಮಾಡಿದರೆ, ಪ್ರಾಮಾಣಿಕರನ್ನು ಆಯ್ಕೆ ಮಾಡಿದರೆ, ಜನಸೇವೆ ಮಾಡುವವ್ರನ್ನ ಹುಡುಗಿ ನೀವು ಆಯ್ಕೆ ಮಾಡಿದರೆ ಮೋಸ್ಟ್ಲಿ ಇದಕ್ಕೆ ಉತ್ತರ ಸಿಗ್ಬೋದು ಅಂತ ಅನಿಸೋದು. ಎಲ್ಲರಿಗೂ ಶಿಕ್ಷಣ ಭಾಳ ಮುಖ್ಯ. ಆ ದಿಶೆಯಲ್ಲಿ ಶಿಕ್ಷಣವನ್ನು ಕೊಡುವಂಥ ಪ್ರಯತ್ನ ಹಿಂದಿನ ಸರ್ಕಾರ ಆಗಲಿ ಮುಂದಿನ ಸರ್ಕಾರ ಆಗಲಿ ಮಾಡಲಿ. ಮತ್ತು ಬಾಲ್ಯಕ್ಕೆ ಮುಪ್ಪಿಗೆ ಆಸರೆ ನೀಡಲಿ ಅಂತ ಹೇಳ್ತಾ, ಯೌವನಿಗೆ ಉದ್ಯೋಗ ಕೊಡಲಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ಹರಟೆ ಚರ್ಚೆ ಸುಮ್ಮನೆ ಮಾತಾಡಿದ್ವಿ. ನಿಮ್ಗೇನು ಅನಿಸ್ತು? ಇದು ಲೈಕ್ ಆಗಿರ್ಬೋದು, ಲೈಕ್ ಆಗದೇ ಇರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಜೊತೆಗೆ ಸಬ್ಸ್ಕ್ರೈಬ್ ಆಗ್ಬೋದು, ನಿಲ್ಲಿಸಿ ಹೋಗ್ಬೇಡ್ರಿ. L60 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ ಸತ್ಯದ ಕೈಗಳಲ್ಲಿ ವಂದನೆಗಳು. ಧನ್ಯವಾದ ಸರ್.